ವಿಚಿತ್ರ ಇಂಡಿಯಾದಲ್ಲಿ ಹೆಂಗಂದ್ರೆ ನೀನು ಕದ್ಬಿಟ್ಟಿದ್ಯಾ ಹಣ, ನಿನ್ನನ್ನು ತನಿಖೆ ಮಾಡ್ತೀವಿ, ಪರ್ಮಿಷನ್ ಕೊಡುವಂಥ ಕಳ್ಳನ್ನೇ ನಾವು ಪರ್ಮಿಷನ್ ತಗೊಳ್ಳೋಂಥ ವಾತಾವರಣ ಇಂಡಿಯಾದಲ್ಲಿ ಇದೆ ಇವಾಗ, ಹಂಗಿದೆ. ಸೊ ಇದೆಲ್ಲ ಬೇಸಿಕ್ ಚೇಂಜಸ್, ಕಾನ್ಸ್ಟಿಟ್ಯೂಷನಲ್ಲೇ ಚೇಂಜ್ ಆಗಬೇಕಾಗ್ತದೆ. ಇದು ಈ ಸಿಸ್ಟಮ್, ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ, ಇದು ಈ ಸಿಸ್ಟಮನ್ನು ವಿತೌಟ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ವಿ ಕ್ಯಾನ್ ಡೂ ದಟ್. ಇವಾಗ ಸರ್ ಪ್ರಸ್ತುತ ಸರ್ಕಾರ ಇವತ್ತಿನ ಕಾಲಘಟ್ಟದಲ್ಲಿ ಹೇಗೆ ನಿಮ್ಗನ್ನಿಸ್ತದೆ ಅಭಿಪ್ರಾಯ? ಮತ್ತು ಆಡಳಿತ ಸುಧಾರಣೆಗೆ ನೀವು ಏನೇನು ಸಲಹೆ ಕೊಡೋಕ್ಕೆ ಮೇಯ್ನು ಮುಖ್ಯವಾದ ಒಂದು ಸ್ವಲ್ಪ ಪವರ್ ಪಾಯಿಂಟ್ ಥರ, ಆಡಳಿತ ಸುಧಾರಣೆ ಅಂತೂ ಲ್ಯಾಪ್ಸ್ ಆಗಿದೆ, ಎಲ್ಲರಿಗೂ ಗೊತ್ತು, ಒಪ್ಕೊಂತಾರೆ. ರಾಜಕಾರಣಿಗಳ ಮರ್ಜಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇವನು 3 ಲಕ್ಷ ಉದ್ಯೋಗ ಖಾಲಿ ಇದೆ, ಒಬ್ಬೊಬ್ಬ PDO 3 ಕಡೆ ಓಡಾಡ್ತಾನೆ, ಇಲ್ಲಿ ಕೇಳಿದ್ರೆ ಅಲ್ಲೂ ಇಲ್ಲ ಅಂತಾನೆ, ಇಲ್ಲಿ ರೈತ ಹುಡಿಕೊಂಡವ್ರೆ ಆ ಪಂಚಾಯತ್ಗೆ ಅಲ್ಲಿ ಹೋಗೋರೆ ಅಂತಾರೆ, ಅಲ್ಲಿ ಹೋದ್ರೆ ಅಲ್ಲೂ ಇಲ್ಲ ಅಂದ್ರೆ ಅವ್ನು ಎಲ್ಲೋನೆ ಅಂತಾನೆ ಕಂಡಿಡಿದು, ಈ ಥರ ವರ್ಕ್ಮನ್ಶಿಪ್ಪೇ ಇಲ್ಲ. ಸೊ ಆಡಳಿತ ಸುಧಾರಣೆಗೆ ನೀವು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಸರ್? ಅಲ್ಲಿ ಮೇಯ್ನಾಗಿ ಕಾನೂನು ಚೇಂಜ್ ಆಗಬೇಕಾಗ್ತದೆ. ಕಾನೂನು ಇಲ್ಲದೇ ಒಂದು ಭಯ ಬೇಕಾಗ್ತದೆ. ಕಾನೂನಲ್ಲಿ ಸ್ಟ್ರಿಕ್ಟಾಗಿ ಜಡ್ಜಸ್ ಎಲ್ಲ ಪನಿಷ್ಮೆಂಟ್ ಅಂತೇಳಿ ಒಂದು 3 ವರ್ಷ ಇಂಪ್ರಿಸನ್ಮೆಂಟ್ ಈ ಥರದ್ದು ಕೊಟ್ಟರೆ ಭಯ ಬರುತ್ತೆ. ಇಲ್ಲಾಂದರೆ ಭಯ ಇರೋದಿಲ್ಲ. ಭಯ ಇಲ್ಲದೇ ಇದ್ದರೆ ಈ ಥರ ಏನು ಸುಧಾರಣೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದು ಕನ್ವಿಕ್ಷನ್ ರೇಟೇ ಇಲ್ಲ, ಕನ್ವಿಕ್ಷನ್ ಇಲ್ಲ ಅಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಅಂತೇಳಿ ಬಿಟ್ಬಿಡ್ತಾರೆ. ಯಾರು ಒಬ್ಬರು ಜೈಲಿಗೆ ಹೋಗಿಲ್ಲ, ಯಾವ ಆಫೀಸರು ಹೋಗಿಲ್ಲ, ಮಿನಿಸ್ಟ್ರು ಹೋಗಿಲ್ಲ. ಈಗ ಇನ್ನೊಂದು, ನಿಮ್ಮ ಆತ್ಮಕಥೆಯಲ್ಲಿ 100 ಹುದ್ದೆಗಳನ್ನ ನೀವು ನಿಭಾಯಿಸಿದಿರಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ. ಅದರಲ್ಲಿ ನನಗೆ ಇಷ್ಟ ಆಗಿದೆ, ಯಾಕಂದ್ರೆ ನಾನು ಬಂದಿರೋದು ಕುಣಿಗಲ್ನಿಂದ. ಅಲ್ಲಿ ನಾವು ನಮ್ಮ ಪೂರ್ವ ರಾಜಕಾರಣಿ ನಮ್ಮ YK ರಾಮಯ್ಯನವ್ರನ್ನ ರೇಷ್ಮೆ ರಾಜ ಅಂತ ಕರಿತಾ ಇದ್ವಿ. ಬಟ್ ಅದ್ರ ಹಿಂದೆಗಡೆ ನಿಮ್ಮಂಥವ್ರ ಶ್ರಮ ಇತ್ತು ಅಂತ ಈಗ ಪುಸ್ತಕ ಹೋದ್ಮೇಲೆ ನನಗೆ ಗೊತ್ತಾಯಿತು. ಸೊ ಈಗ ನೋಡಿ ನೆನ್ನೆ ಮೊನ್ನೆ ಒಂದು ಇಶ್ಯೂ ಆಗಿದೆ, ಟಿ ನರಸೀಪುರದಲ್ಲಿ KSICನ ಮುಚ್ಚಬೇಕಾಗಿತ್ತು, ಸದ್ಯಕ್ಕೆ ಮುಚ್ಚಲ್ಲ ಅಂತ ಏನು ಹೇಳಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ರೇಷ್ಮೆ ಬೆಳೆಗಾರರಿಗೆ ನೀವು ಯಾವೆಲ್ಲ ಮಾರ್ಗ ಸೂಕ್ತ, ಏನು ಮಾಡಬಹುದು ಈ ಕಾಲಘಟ್ಟದಲ್ಲಿ ಅಂತ ಅನಿಸ್ತಾ ಇದೆ? ರೇಷ್ಮೆ ಇಲಾಖೆನ ನೀವು ಮ್ಯಾನೇಜ್ ಮಾಡಿರೋದಕ್ಕೋಸ್ಕರ ನಿಮಗೆ ಈ ಪ್ರಶ್ನೆ ಏನು ಸೂಕ್ತ ಇವತ್ತಿನ ಇದರಲ್ಲಿ? ಅದಕ್ಕೆ ಹಳೆ ಕಾಲದಲ್ಲಿ, ನಮ್ಮ ಕಾಲದಲ್ಲೆಲ್ಲ ಈ ರೇಷ್ಮೆ ಇಲಾಖೆ ಯಾರು ಕೆಳಗೆ ಇತ್ತಂದರೆ ದೇವರಾಜ ಅರಸ್ ಅವರೇ ಇಟ್ಕೊಂಡಿದ್ರು ಇದನ್ನು. ಯಾಕಂದರೆ ಅವರು ಹುಣಸೂರದವರು, ರೇಷ್ಮೆ ಚೆನ್ನಾಗಿ ಬೆಳೀತಾರೆ, ಅವರೇ ರೇಷ್ಮೆ ಮನೆಯಲ್ಲೇ ಬೆಳೀತಾ ಇದ್ರು. ಅವರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿರೋ ತನಕ ಹುಣಸೂರಿನಲ್ಲೇ ಇದ್ದರು ಅವರು, ಕಲ್ಲಹಳ್ಳಿ ಅಂತೇಳಿ, ಅವ್ರ ಊರು ಕಲ್ಲಹಳ್ಳಿ. ಬಟ್ ಅವರು ಇಲ್ಲಿಗೆ ಬಂದ ಅಂದರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದ ಮೇಲೂ ಕೂಡ ಇದ್ರ ಮೇಲೆ ಒಂದು ಪ್ರೇಮ ಇತ್ತು, ಯಾವುದು ಸೆರಿಕಲ್ಚರ್ ಮೇಲೆ. ಸೊ ಅವರು ಅದನ್ನು ಸರಿಯಾದ ರೀತಿಯೇ, ಅದಕ್ಕೆ ನಾನು ಬೆಂಗಳೂರು DC ಆಗಿದ್ದೆ, ಅದು ಆದಮೇಲೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಗೆ ಹಾಕಿದರು, ಇಲ್ಲಿ ರೇಷ್ಮೆ ಇಲಾಖೆ. ಆ ಇಲಾಖೆನೂ ಅವ್ರ ಕೆಳಗಡೆನೇ ಇತ್ತು, ಅದು ಒಂದು ಇಂಪಾರ್ಟೆನ್ಸ್ ಇತ್ತು ಅದಕ್ಕೆ. ಈಗ ಅದು ಬರ್ತಾ ಏನಾಗಿಬಿಟ್ಟಿದೆ, ಆ ರೇಷ್ಮೆ ಇಲಾಖೆನೆಲ್ಲ ಖಾಲಿ ಇದೆ, ಅಂದರೆ 70% ಖಾಲಿ ಇದೆ, ಯಾರು ಸಿಬ್ಬಂದಿಗಳೇ ಇಲ್ಲ. ಹೌದು, ಚಾಕಿ ಸಾಕಣೆಗಳೆಲ್ಲ ಇದು ಬಿದ್ದುಬಿಟ್ಟಿದೆ, ತಪಾಳು ಬಿದ್ದು, ಯಾರು ಇಲ್ಲ, ಫಾರಮ್ಸ್ ಎಲ್ಲ ಯಾರು ಇಲ್ಲೇ ಇಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ ಅದನ್ನು. ಸೊ ಆ ಥರ ಆಗಿ ಯಾರು ಒಂದು ಇಂಟ್ರೆಸ್ಟ್ ತೊಗೊಳ್ಳೋರು ಯಾರು ಇಲ್ಲದೆ ಹೋಯ್ತದು. ಅಂದರೆ ಮಿನಿಸ್ಟರ್ಸು ಕೊನೆಗೆ ಇದೇ ಬರ್ತಿದೆ ರೀ, ಯಾರು ಮಿನಿಸ್ಟರ್ಸ್ ಯಾರಿದ್ದಾರೋ, ಚೀಫ್ ಮಿನಿಸ್ಟರ್ ಯಾರಿದ್ದಾರೋ ಅವರೊಂದು ಇಂಟ್ರೆಸ್ಟ್ ತೊಗೊಂಡ್ರೆ ಮಾತ್ರ ಇದು ಇಂಪ್ರೂವ್ ಆಗ್ತದೆ ಹೊರತು ಬರೀ ಆಫೀಸರ್ಸ್ ಕಡೆಯಿಂದ ಇನ್ನೂ 1-2 ಆಫೀಸರ್ಸ್ ಇನ್ನೂ ಇದ್ದಾರೆ, ಎಲ್ಲರೂ ಕರಪ್ಷನ್ ಅಂತ ಹೇಳೋಕ್ಕೆ ಬರೋದಿಲ್ಲ. ನಮ್ಮ ಲೆಕ್ಕ ಪ್ರಕಾರ ಒಂದು 30% ಗೌರ್ಮೆಂಟ್ ಆಫೀಸರ್ಸ್ ಇನ್ನೂ ಆನೆಸ್ಟ್ ಇದ್ದಾರೆ, ಒಂದು 70% ಹೀಗೆ ಹಾಗೆ ಇರ್ತಾರೆ. ಅದರಲ್ಲಿ ಇನ್ನೊಂದು 20-30% ಅಂದರೆ ಏನಕ್ಕೆ ನ್ಯೂಟ್ರಲ್ ಇರೋರು ಒಂದು 30% ಇದ್ದಾರೆ. ಬಟ್ ಬಾಕಿ ಕಂಪ್ಲೀಟಾಗಿ ಹೊರಟೋಗಿರೋ ಒಂದು 20%, 30% ಅವರು ಇದ್ದಾರೆ. ಅವರು ಅದು ಏನು ಮಾಡಿದ್ರು ಅವ್ರು ಸರಿ ಹೋಗೋದಿಲ್ಲ ಅವರು. ಸೊ ದಟ್ ಪನಿಷ್ಮೆಂಟ್ ಇಲ್ಲ, ಅಂದರೆ ಭಯ ಇಲ್ಲ, ಪನಿಷ್ಮೆಂಟ್ ಇಲ್ಲ. ಸುತ್ತಿ ಬಳಸಿ ಮೂಲ ಬರದೆ ರಾಜಕಾರಣಕ್ಕೆ ಎಲ್ಲ ನಮ್ಮ ನೇತಾರರು ಸರಿಯಾದರೆ, ನಮ್ಮ ಆಳೋ ಜನಪ್ರತಿನಿಧಿಗಳು ಪ್ರಾಮಾಣಿಕರು, ಪಾರದರ್ಶಕಗಳು ಆದರೆ ವ್ಯವಸ್ಥೆ ಸುಧಾರಿಸುತ್ತೆ ಅನ್ನೋದು ಎಲ್ಲರ ಅಭಿಮತ. ಆದರೆ ನಮ್ಮ ಜನಕ್ಕೆ ಅದೊಂಥರ ಮಾಯೆ, ಅದು ಕ್ಲಾರಿಟಿನೇ ಸಿಗ್ತಾ ಇಲ್ಲ, ಏನು ಯಾವುದು ಸೂಕ್ತ ಅಂತ. ಈಗ ಹೇಳ್ತಾ ಇಲ್ವಾ, ಜನ ಸೇರಿಲ್ಲ ಅಂತನ? ಜನದಲ್ಲ, ಜನ ಇದ್ದಂಗಿದ್ರೆ ಶತಮಾನದಿಂದ ನಮ್ಮ ಆಳೋ ನಾಯಕರು ಮೌಲ್ಯಗಳು ಇಲ್ಲದ್ರಿಂದ ಇವೆಲ್ಲ ಸಮಸ್ಯೆ ಆಗ್ತಾ ಇದೆ. ಸರ್, ಇಲ್ಲಿಗೆ ಬರೋಣ. ನಾವು ಇಲ್ಲಿವರೆಗೂ ನಿಮ್ಮ ಪುಸ್ತಕ ಓದೋ ಬಿಫೋರು SM ಕೃಷ್ಣ ಅಂದರೆ ನಾವು ವೈಟ್ ಒಂಥರ ಏನೋ ಸಿಂಗಾಪುರ್ ರಿಟನ್ನು, ಚಾಣಾಕ್ಷ, ದಕ್ಷ, ಪರಿಸ್ಥಿತಿನ ನಿಭಾಯಿಸುವಂಥ, ಇದು ಫಾರಿನ್ ಡಿಗ್ರಿ ಬಂದಿತ್ತು, ಯಾರೋ ಅವ್ರದ್ದು ಫಾರಿನ್ ಮಿನಿಸ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದೆಲ್ಲ ಅವರ ಇದರಲ್ಲಿ ಹಾಕೊಂಡಿದ್ರು. ಆದರೆ ನಿಮ್ಮನ್ನು ಓದ್ಕೊಂಡಾಗ ಅದ್ರ ಸಂಪೂರ್ಣ ಚಿತ್ರಣನೇ ಬದಲಾಗ್ಬಿಡ್ತು. ಯಾಕೆ ಹಂಗಾದ್ರು, ಅಥವಾ ಏನು ಕಾರಣ ಇರ್ಬೋದು? ಅದು ಒಂದು ಸ್ವಲ್ಪ ಹಿನ್ನೆಲೆ ಹೇಳಿ ಸರ್. ನೀವು SM ಕೃಷ್ಣ ಅವರು BJP ಅವ್ರಿಗೆ ಮೋಸ್ಟ್ಲಿ ನಮ್ಗೆ ನಿಮ್ಮನ್ನು ಹೋದ್ಮೇಲೆ BJP ಅವರು ಕುದ್ಕೆ ಮೇಲೆ ಕುತ್ಕೊಂಡು ಎಳ್ಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ.
ಇದು ಸತ್ಯನೂ ಕೂಡ ಅನಿಸ್ತಾ ಇದೆ. ಈ ಎಸ್ ಎಂ ಕೃಷ್ಣ ಅವರ ಕಾಲಘಟ್ಟದ ನೀವು ಅಪರ ಮುಖ್ಯಮಂತ್ರಿ ಅಪರ ಕಾರ್ಯದರ್ಶಿಗೂ ಆಗಿದ್ರಿ ಸರ್ಕಾರದಲ್ಲಿ. ಸೊ ಅದನ್ನು ಹೇಳಿ ಸರ್, ಜನಕ್ಕೆ ಸ್ವಲ್ಪ ಸತ್ಯ ಗೊತ್ತಾಗಲಿ. ಎಸ್ ಎಂ ಕೃಷ್ಣ ಅವರು ಭಾಳ ಎಜುಕೇಟೆಡ್ ಪರ್ಸನ್, ಅವರು ಭಾಳ ಓದಿದವರು ಅವರು. ಆಮೇಲೆ ಅವರು ಹಳೆಯ ಕಾಲದಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂದಿತ್ತು, PSP, ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ದವರು. ಅವರು ಕಾಂಗ್ರೆಸ್ನಲ್ಲಿ ಇರಲಿಲ್ಲ ಅವರು ಮೊದಲು. ಆಮೇಲೆ ಅವರು ಅಮೆರಿಕಾಗೆ ಹೋಗಿ ಲಾ ಡಿಗ್ರಿ ಎಲ್ಲ ಪಡೆದವರು ಅವರು. ಸೊ ಈ ವೆರಿ ಹೈಲಿ ಎಜುಕೇಟೆಡ್ ಪರ್ಸನ್. ಚೆನ್ನಾಗಿ ಮಾತಾಡ್ತಾರೆ, ಕನ್ನಡನೂ ಅಷ್ಟೇ, ಇಂಗ್ಲೀಷು ಅಷ್ಟೇ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಬಿಹೇವಿಯರ್ ಎಲ್ಲ ಭಾಳ ಜೆಂಟಲ್ಮನ್ಲಿ ಬಿಹೇವಿಯರ್ ಇರ್ತದೆ ಎಲ್ಲನೂ. ಬಟ್ ಐ ಹ್ಯಾವ್ ಸೀನ್ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಐ ವಾಸ್ ದಿ ಪ್ರಿನ್ಸಿಪಲ್ ಸೆಕ್ರೆಟರಿ ಟು CM ಅವರು ಭಾಳ ಪಾಲಿಶ್ಡ್ ಪೀಪಲ್ ಅವರೆಲ್ಲ. ಬಟ್ ಎಸ್ ಎಂ ಕೃಷ್ಣನೂ ಹಾಗೇ. ಬಟ್ ಅದೇನಾಗ್ತದೆ, ಮೆನಿ ಆಫ್ ದಿ ಅನೇಕ ಜನರು ಈ ಥರ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಇರೋರು ದೇ ಆರ್ ವೆರಿ ಗುಡ್ ಆ್ಯಕ್ಟರ್ಸ್ ಆಲ್ಸೋ. ಹೌದು, ಅದು ನಮ್ಮ ತಮಿಳ್ನಾಡಿನಲ್ಲಿ MG ರಾಮಚಂದ್ರನ್ ವಾಸ್ ಅನ್ ಆ್ಯಕ್ಟರ್. ಈ ಬಿಕೇಮ್ ಚೀಫ್ ಮಿನಿಸ್ಟರ್. 15 ವರ್ಷ ಚೀಫ್ ಮಿನಿಸ್ಟರ್ ಇದ್ದರು. ಅದಾದಮೇಲೆ ಎನ್ ಟಿ ರಾಮರಾವ್ ಆಂಧ್ರ ಪ್ರದೇಶನಲ್ಲಿ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ಅವರು ಫಿಲ್ಮ್ನಲ್ಲಿ ಬರ್ತಾರೆ ಅವರು. ಅಂದರೆ ಹಳೆ ರಾಮಕೃಷ್ಣ ಅಂತೆಲ್ಲ ಆ್ಯಕ್ಟ್ ಮಾಡ್ತಾರೆ ಅವರು. ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಎಲ್ಲ ಇದರಲ್ಲಿ ಇದ್ದರೆ, ಆಡಿಯನ್ಸ್ನಲ್ಲಿದ್ದರೆ ಎಂತ ನಿಲ್ಕೊಳ್ತಾರೆ ಅವರು, ಚೀಫ್ ಮಿನಿಸ್ಟರ್ ಬಂದ್ದಾರೆ ಇದರಲ್ಲಿ ಸ್ಕ್ರೀನ್ನಲ್ಲಿ ಅಂತೇಳಿ ಅಂಥದ್ದವರು ಅವರು. ಸೊ ಅದೇನಾಗ್ತದೆ, ಪ್ರಿಟೆಂಡ್ ಅಂದರೆ ಆ್ಯಕ್ಟಿಂಗ್ ಮಾಡೋದು. ಇಮೇಜ್ ಈಸ್ ಡಿಫ್ರೆಂಟ್ ಫ್ರಮ್ ರಿಯಾಲಿಟಿ ಅಂತಿದೆ. ಸೊ ಸಾರ್ವಜನಿಕರ ಮುಂದೆ ಒಂದು ಇಮೇಜ್ ಇರೋದು ಭಾಳ ದೊಡ್ಡ ಒಳ್ಳೆ ಇಮೇಜ್ ಇರ್ತದೆ. ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ತಾರೆ ಅವರು. ಬಟ್ ಹಿನ್ನೆಲೆಯಲ್ಲಿ ಅವ್ರು ಏನೇನು ಬೇಕಾಗ್ತೋ ಅದೆಲ್ಲ ಮಾಡ್ತಾರೆ. ಹೈಲಿ ಕಮ್ಯುನಲ್ ಇದ್ದರು ಅವರು, ಯಾರು ಎಸ್ ಎಂ ಕೃಷ್ಣ ಅವರು. ಆಮೇಲೆ ಕರಪ್ಷನ್ದ ಇದ್ರ ಒಂದು ಹೇಳ್ಬೇಕು ರೀ, ಈ ವಿಕಾಸಸೌಧ ಅಂತ ಒಂದಿದೆ ನೋಡಿ, ವಿಧಾನಸೌಧ ಪಕ್ಕದಲ್ಲಿ. ಅದು ಯಾವಾಗ ಜನಾಕ್ರೋಶ ಇತ್ತು, ಪಾರ್ಕ್ನ ತೆಗೆದು ಯಾಕೆ ಮಾಡ್ತೀರಾ ಅಂತ, ಆದರೂ ಮಾಡಿದ್ರು ಅದನ್ನು ವಿಕಾಸಸೌಧ. ಅಲ್ಲ, ಅವ್ರು ನೋಡಿ ಇವರು JH ಪಟೇಲ್ ಗೌರ್ಮೆಂಟ್ ಹೋದ್ಮೇಲೆ ಇವ್ರದ್ದು ಬಂತು, ಕಾಂಗ್ರೆಸ್ ಗೌರ್ಮೆಂಟ್, ಎಸ್ ಎಂ ಕೃಷ್ಣದ್ದು ಬಂತು. ಅಂದರೆ 130 MLAs ಇದ್ದರು, ಕಾಂಗ್ರೆಸ್ MLA ಫಸ್ಟ್ ಟೈಮ್ ಬಂದರು ಅವರು. ಯಾಕಂದರೆ JH ಪಟೇಲ್ನಲ್ಲಿ ಏನು ಕೆಲಸನೇ ಆಗಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಅವ್ರನ್ನ ತೆಗೆದುಬಿಟ್ಟು ಜನರು ಇವ್ರನ್ನ ಎಲೆಕ್ಟ್ ಮಾಡಿ, ಕಾಂಗ್ರೆಸ್ ಪಾರ್ಟಿ ಎಲೆಕ್ಟ್ ಮಾಡಿದ್ರೆ ಡಿಫಾಲ್ಟ್ ಅಂತ ನಾವು ಹೇಳ್ತಾ ಇರೋದು. ಅಂದರೆ ಜನರಿಗೆ ಏನು ಕಾಂಗ್ರೆಸ್ ಮೇಲೆ ಪ್ರೀತಿ ಇಲ್ಲ, ವಿಧಿ ಇಲ್ಲ. ಅದೇ ಪ್ರೀವಿಯಸ್ ಗೌರ್ಮೆಂಟ್ ಹೋಪ್ಲೆಸ್ ಅಂತೇಳಿ, ಯಾರು ಬಂದರೂ ಪರವಾಗಿಲ್ಲ ಅಂತೇಳಿ ಕಡಿಮೆ ಕಳ್ಳರನ್ನೇ ಹಾಕಿದ್ರು. ಸೊ 130 ಜನರಿಗೆ ಹೈಲಿ ಇದು ಭಾಳ ಮೆಜಾರಿಟಿ ಭಾಳ ಬಂತು. ಸೊ ಅವ್ರು ಬಂದ ತಕ್ಷಣವೇ ನಾನು ಆವಾಗ ಗೌರ್ಮೆಂಟ್ನಲ್ಲಿ ಇದರಲ್ಲಿದ್ದೆ, ಕರ್ನಾಟಕ ಭವನ್ ರೆಸಿಡೆಂಟ್ ಕಮಿಷನರ್ ಆಗಿದ್ದೆ. ಸೊ ಇವರು ರಾಜ್ಯಸಭಾ MP ಇದ್ದರು, ಎಸ್ ಎಂ ಕೃಷ್ಣ ಅವರು. ಸೊ ಅವ್ರಿಗೆ ಒಂದು ಮನೆ ಕೊಟ್ಟಿದ್ದಾರೆ, ಸರ್ಕಾರದಿಂದಲೇ ಕೊಟ್ಟಿದ್ದಾರೆ, ಬೇರೆ ಮನೆ. ಸೊ ಅವ್ರು ಬರ್ತಾಯಿದ್ರು ನಮ್ಮ ಕರ್ನಾಟಕ ಭವನಿಗೆ. ಸೊ ಎಲ್ಲ ಭಾಳ ಚೆನ್ನಾಗಿ ಮಾತಾಡೋರು. ಸೊ ವೆರಿ ರೀಸನಬಲ್ ಪರ್ಸನ್. ನಾನು ಬೆಳಿಗ್ಗೆ ಹೋಗಿ ಅವ್ರು ನೋಡಿದ್ರು ಕೂಡ, ಯಾಕಪ್ಪ ಬರ್ತೀರಿ, ಬೆಳಿಗ್ಗೆ ನಿಮ್ಮ ಕೆಲಸ ಮಾಡಿ, ನಾವೆಲ್ಲ ಪಾಲಿಟಿಕ್ಸ್ ಮಾಡ್ತಾಯಿದ್ದೇವೆ, ನೀವು ನಿಮ್ಮ ಕೆಲಸ ಮಾಡಿ ಅಂತ ಕಳಿಸೋರು ನಮ್ಮನ್ನೆಲ್ಲ. ಸೊ ಅವರು CM ಅಂದರೆ CM ಆಗೋದಕ್ಕೆ ಒಂದು 7 ದಿವಸ ಆಯಿತು ಅವ್ರಿಗೆ. ಎಸ್ ಎಂ ಕೃಷ್ಣ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ನಲ್ಲಿ ಸೋನಿಯಾ ಗಾಂಧಿ ಅವರು. ಸೊ ಭಾಳ ಯೋಚನೆ ಮಾಡಿ ಒಂದು 7 ಡೇಸ್ ಆದಮೇಲೆ ಅವ್ರನ್ನ ಹಾಕಿದ್ರು. ಯಾಕಂದರೆ ಕಾಂಪಿಟೇಷನ್ ಎಲ್ಲ ಭಾಳ ಇತ್ತು ಅಲ್ಲಿ. ಎನಿವೆ ಅವರು ಇಲ್ಲಿ CM ಆದ ತಕ್ಷಣ ಅನೌನ್ಸ್ಮೆಂಟ್ ಮಾಡಿದ್ರು, ಏನು 100 crores 100 ಕೋಟಿ ರೂಪಾಯಿಗೆ ಅಲ್ಲ ಪ್ರೊವಿಷನ್ ಮಾಡ್ತೇವೆ ಬಡ್ಜೆಟ್ನಲ್ಲಿ, ಒಂದು ವಿಕಾಸಸೌಧ ಅಂತ ಕಟ್ತೇವೆ ಅಂತ. ಸೊ ವಿಕಾಸಸೌಧ ಅದನ್ನು ನಾನು ಆವಾಗ ರೆಸಿಡೆಂಟ್ ಕಮಿಷನರ್ದಿಂದ ಇಲ್ಲಿಗೆ ಹಾಕಿದ್ರು, ಬೆಂಗಳೂರಿಗೆ. ಇವಾಗ ಎಸ್ ಎಂ ಕೃಷ್ಣನೇ ಮಾಡಿದ್ದು. ಇಲ್ಲಿಗೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಇಲ್ಲಿಗೆ ಬನ್ನಿ ಅಂತೇಳಿ ಇಲ್ಲಿಗೆ ಬಂದೆ ನಾನು. PWD, ಇರಿಗೇಷನ್ ಮತ್ತು ಇದು ಹೌಸಿಂಗ್, ಈ 3 PWD ನಮ್ಮ ಕೆಳಗನೇ ಇತ್ತು ಅದು. ನಾನು ಹೇಳಿದೆ ಅವ್ರಿಗೆ, ಸರ್ ಬ್ಯೂರೋಕ್ರಸಿ ಕಡಿಮೆ ಮಾಡಬೇಕು, ನೀವು ವಿಕಾಸಸೌಧ ಇನ್ನೊಂದು ಕಟ್ಟಿದರೆ ಅದು ಇನ್ನೂ ಇನ್ಕ್ರೀಸ್ ಆಗ್ತದೆ ಬ್ಯೂರೋಕ್ರಸಿ, ಅದು ಯಾಕೆ, ಅದೇ ಬೇಕಾಗಿಲ್ಲ, ಅದು ಇರೋರನ್ನೇ ಸರಿಯಾಗಿ ಮಾಡಿಕೊಂಡ್ರೆ ಸಾಕು, ಇನ್ನೂ ಹೆಚ್ಚಿಗೆ ಮಾಡೋದು ಬೇಕಾಗಿಲ್ಲ. ಔಟ್ಸೋರ್ಸಿಂಗ್ ಎಲ್ಲ ಮಾಡ್ತಾರೆ, ಭಾಳ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ, ಅಂಥದ್ದವ್ರನ್ನ ತೊಗೋಬೇಕು, ಈ ಬ್ಯೂರೋಕ್ರಸಿ ಬೇಡ, ಕಡಿಮೆ ಮಾಡಬೇಕು. ಸೊ ಇದು ಬೇಕಾಗಿಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಇಲ್ಲ ನಾವು ಡಿಸೈಡ್ ಮಾಡಿಬಿಡ್ತೇವೆ ರೀ ಕ್ಯಾಬಿನೆಟ್ನಲ್ಲಿ, ಅದು ಬೇಕಾಗ್ತದೆ ಅಂತ. ದೆನ್ ಐ ಟೋಲ್ಡ್ ಹಿಮ್, ನಾವೆಲ್ಲ ಹೇಳಿದ್ದೇನು, ಇದು ಅದನ್ನೇ ಕಟ್ಟಬೇಕಾದ್ರೆ ಅದು ಒಂದೇ ವಿಧಾನಸೌಧ ದೊಡ್ಡದಿದೆ,
ಅದೊಂದು 20-25 ಎಕರೆನಲ್ಲಿದೆ. ಬ್ಯೂಟಿ ಹಾಳಾಗುತ್ತೆ. ಇನ್ನೊಂದು 5 ಲಕ್ಷ ಸ್ಕ್ವೇರ್ ಫೀಟ್ ಅದು. ಅಷ್ಟು ಜಾಗ ಇಲ್ಲಿಲ್ಲ ಈ ವಿಕಾಸದ ಕಟ್ಟೋದಕ್ಕೆ. ಹಳೆಯ ಅದು ಯಾವುದೋ ಗೌರ್ಮೆಂಟ್ ಪ್ರೆಸ್ ಅದೆಲ್ಲ ಇತ್ತು, ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಅಲ್ಲಿ ಕಟ್ಟಬೇಕು. ಅದರಲ್ಲಿ ಜಾಗ ಅಷ್ಟಿಲ್ಲ. ಸೊ ಅಂದರೆ ಸಣ್ಣದಾಗ್ತದೆ, ಅದರಲ್ಲಿ ಒಂದು ಅರ್ಧ ಭಾಗ ಆಗ್ತದೆ ಒಟ್ಟು. ಸೊ ಅದು ಸರಿಯಾಗಿ ಕಾಣೋದಿಲ್ಲ. ಅದು ಎರಡೂ ಕಡೆ ಇರಬೇಕಾಗ್ತದೆ. ನಡುವೆ ಒಂದು ದೊಡ್ಡ ಬಿಲ್ಡಿಂಗ್ ಇದ್ದರೆ ಎಡಭಾಗದಲ್ಲಿ ಒಂದು ಇರಬೇಕು, ಬಲಭಾಗದಲ್ಲಿ ಇನ್ನೊಂದು ಇರಬೇಕು, ಅಂದರೆ ಸಿಮೆಟ್ರಿಕ್ ಆಗ್ತದೆ ಅಂತೇಳಿ. ಬ್ಯೂಟಿ ವೈಸ್. ಹಾಂ, ಇಲ್ಲ ಅದಕ್ಕೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಅವರೆಲ್ಲ ಇದಕ್ಕೆ ಹೋಗಿ ಅಲ್ಲಿ ರೋಸ್ ಗಾರ್ಡನ್ ಇತ್ತು, ಗವರ್ನರ್ದು ರೋಸ್ ಗಾರ್ಡನ್ ಇದೆ ಬಲಗಡೆ. ಅವ್ರ ಹತ್ರ ಕೇಳಿದಾಗ ಸೊ ಅವರು ಇಲ್ಲೆಲ್ಲ ಗವರ್ನರ್ ರೋಸ್ ಗಾರ್ಡನ್ ಎಲ್ಲ ನಾವು ಕೊಳ್ಳಿಕ್ಕೆ ಬರೋದ್ರಲ್ಲಿ ಹೊರಟು ಹೋಗಿ ಅಂತ ಅವ್ರು ಕಳಿಸ್ಬಿಟ್ರು ಅವ್ರನ್ನ. ಸೊ ಇದನ್ನೇ ವಿಕಾಸ್ ಸೌಧ ಅಂತ ಆಯಿತು, ತೀರ್ಮಾನ ಆಯಿತು. 100 crores ಅವರು. ನಾನು ಹೇಳಿದೆ ಒಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಬೇಕಾಗ್ತದೆ ಇದಕ್ಕೆ, ಯಾಕಂದರೆ ದೊಡ್ಡ ಬಿಲ್ಡಿಂಗ್ ಅದು, ಚೆನ್ನಾಗಿ ಕಾಣಬೇಕು. ಕಾಂಪಿಟೇಷನ್ ICB ಅಂತ ಇಂಟರ್ನ್ಯಾಷನಲಿ ಕಾಂಪಿಟೇಟಿವ್ ಬಿಡ್ಸ್ ಎಲ್ಲ ಹಾಕಬೇಕು ಅಂತ. ಇಲ್ಲ ನಮ್ಮ PW ಪ್ರೊಸೀಜರ್ ಪ್ರಕಾರ ಮಾಡೋಣ ಅಂಥೇಳಿ ಕರೆದ್ರು, ಅದನ್ನು ಟೆಂಡರ್ ಕರೆದ್ರು. ಟೆಂಡರ್ನಲ್ಲಿ ಫಾರ್ಚುನೇಟ್ಲಿ LNT ಇದ್ದರು. LNT ಈಸ್ ಅ ಗುಡ್ ಕಂಪನಿ. ದುಬೈ ಏರ್ಪೋರ್ಟೆಲ್ಲ ಅವರೇ ಕಟ್ಟಿದ್ದು, LNT ಕಟ್ಟಿದ್ದು. ಆಮೇಲೆ ನಮ್ಮ ಕೈಗಾ ಇದೆ, ನಮ್ಮಲ್ಲಿ ಕೈಗಾ ನ್ಯೂಕ್ಲಿಯರ್, ಕೈಗಾ ಅನಿಸ್ತಾವ್ರ, ಅಲ್ಲಿ ಅವರೇ ಕಟ್ಟಿದ್ದದು, LNTನೇ ಕಟ್ಟಿದ್ದವರು. ಒಳ್ಳೆಯವರು, ಅವರೇನು ಬ್ರೈಬ್ ಏನು ಕೊಡೋದಿಲ್ಲ, ಸರಿಯಾಗಿ ಕೆಲಸ ಮಾಡ್ತಾರೆ, ಟೈಮಿಗೆ ಕೊಟ್ಬಿಡ್ತಾರೆ ಅದನ್ನು ಫಿನಿಷ್ ಮಾಡಿ. ಸೊ ಅವ್ರದ್ದು 76 ಕೋಟಿಗೆ ಅವ್ರದ್ದು ಬಿಡ್ ಇತ್ತು ಟೆಂಡರ್. ಅದು L1 ಅಂತ ಹೇಳ್ತೇವೆ, ಅಂದರೆ ಲೋವೆಸ್ಟ್ ಬಿಡ್ 76 ಕೋಟಿಗೆ ಇತ್ತು ಅದು. ನೆಕ್ಸ್ಟ್ ಲೋವೆಸ್ಟ್ ಯಾರಂದರೆ ಶಿರ್ಕೆ ಅಂತ ಒಬ್ಬರು ಇದ್ದಾರೆ. ಶಿರ್ಕೆ, ಹೌದು, ಪುಣೆದವರು, ಕರ್ನಾಟಕದವರೇ ಅವರು, ಕನ್ನಡಿಗರೇ, ಬಟ್ ಇರುವುದು ಇದರಲ್ಲಿ ಪುಣೆಯಲ್ಲಿ. ಸೊ ಅವ್ರದ್ದು ನೆಕ್ಸ್ಟ್ ಬಿಡ್ ಇತ್ತು, ಅವ್ರದ್ದು 95 ಕೋಟಿ ಇತ್ತು ಅವ್ರದ್ದು. ರೂಲ್ಸ್ ಪ್ರಕಾರ ಯಾರು ಕೊಡಬೇಕಾಯ್ತು, LNTಗೆ ಕೊಡಬೇಕಾಯ್ತು 76 ಕೋಟಿ ಅಂತೇಳಿ. ಅವರು ಕ್ಯಾಬಿನೆಟ್ನಲ್ಲೆಲ್ಲ ಏನು ಡಿಸೈಡ್ ಮಾಡ್ತಾರೆ, ಇಲ್ಲೆಲ್ಲ ಅದು ಎರಡನೇದು ಯಾರಿದ್ದಾರೋ ಶಿರ್ಕೆ, ಅವ್ರನ್ನ ಕರೆದು ಕೇಳೋಣ, ಅವರು 76 ಕೋಟಿ ಅವರು L1ಗೆ ಅವರು ಮ್ಯಾಚ್ ಮಾಡಿದರೆ ಅವ್ರಿಗೆ ಕೊಡೋಣ ಅಂಥೇಳಿ ಡಿಸೈಡ್ ಮಾಡಿದ್ರು. ಅದನ್ನು ಡಿಸೈಡ್ ಮಾಡಿ ಕೊನೆಗೆ ಅವ್ರಿಗೆ ಕೊಟ್ಟರು, ಯಾರಿಗೆ, ಶಿರ್ಕೆನೇ ಕೊಟ್ಟರು. ಅವ್ರು ಶಿರ್ಕೆ ಡಿಲೇ ಮಾಡಿ ಕೊನೆಗೆ 145 ಕೋಟಿಗೆ ಬಂತದು, ಅಂದರೆ ಆಲ್ಮೋಸ್ಟ್ ಡಬಲ್ ಬಂತದು. ಸೊ ದಿಸ್ ವಾಸ್ ಪ್ಯೂರ್ ಕರಪ್ಷನ್ ಇದು. ಯಾಕಂದರೆ ಅದೆಲ್ಲರೂ ಗೊತ್ತಿರ್ತದೆ, ಅದು ಎಲ್ಲರೂ ಗೊತ್ತಿಲ್ಲ. ಅದು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ, ಒಂದು ಪ್ಯಾರಾಗ್ರಾಫ್ ಇದೆ ಅವ್ರ ಮೇಲೆ, SM ಕೃಷ್ಣ ಚಾಪ್ಟರ್ನಲ್ಲಿ ವೈಟ್ ಕಾಲರ್ ಭ್ರಷ್ಟಾಚಾರಿ ಅಂತ ಕರೆದ್ಬಿಟ್ಟಿದ್ದೀರಿ. ಯಾಕಂದರೆ ಇದು ಎಲ್ಲ ಈ ವಿಷಯ ಹೊರಗಡೆ ಯಾರಿಗೂ ಇದು ಗೊತ್ತಿಲ್ಲ. ನಮ್ಮ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಗೂ ಇದೇನೋ ಗೊತ್ತೇ ಇಲ್ಲ. ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಬರಬೇಕಾಯಿತು. ಇದರಲ್ಲಿ US ಮಾಡಿದ ಹಾಗೆ ಮಾಡ್ತಾಯಿಲ್ಲ ಅದು. ಬಟ್ ದಟ್ ಈಸ್ ಮಿಸ್ಟರ್ SM ಕೃಷ್ಣ. ಯಾರಿಗೂ ಗೊತ್ತಿಲ್ಲ ನೋಡಿ, ಅದು ಒಳಗಡೆ ಇರೋರಿಗೆ ಗೊತ್ತಿದ್ದು. ಬಟ್ ನಾವೇನು ಪ್ರೆಸ್ಗೆ ಆವಾಗ ಹೋಗೇನು ಹೇಳಿಲ್ಲ, ಪುಸ್ತಕದಲ್ಲಿ ಬರದೆ ಅದು ಒಂದು. ಆಮೇಲೆ ನೀವು ಒಂದು ಚಾಪ್ಟರ್ನ ತುಂಬ ನನಗೆ ಭಾಳ ಇಷ್ಟವಾಯಿತು, ಯಾವುದು, ಮುಖ್ಯಮಂತ್ರಿಗಳ ಕಾಲಿಡೋಸ್ಕೋಪು. ಅಂತ ದೇವರಾಜ್ ಅರಸು, ವೀರೇಂದ್ರ ಪಾಟೀಲು, ಜಯಂತ್ ಪಾಟೀಲು, ಕೃಷ್ಣ, ಇವರು ಹಿಂಗೆ ಹಂತವಾಗಿ ಏನೆಲ್ಲ ಆಯಿತು ಅನ್ನೋದಕ್ಕೊಂದು ಸಂಪೂರ್ಣ ಚಿತ್ರಣ ಇದೆ. ದೇವರಾಜ್ ಅರಸರು ಕೂಡ ಇದ್ರು ಕರಪ್ಷನಲ್ಲಿ, ಆದರೆ ಸಂಪೂರ್ಣ ಇದ್ರಲ್ಲ, ಬರೀ ಒಂದು ಅಬಕಾರಿ ಮತ್ತು ನೀರಾವರಿ ಅಷ್ಟರಲ್ಲಿ ಮಾತ್ರ ಮಿನಿಸ್ಟ್ರುಗಳಿಗೆ ತಿಂಗಳ ಇಷ್ಟು ಕೊಟ್ಬಿಡ್ರಪ್ಪ ಅಂತ ಹೇಳಿ ರಾಜಕಾರಣಿಗಳಿಗೆ ನೇಮಿಸಿದ್ರು ಅನ್ನೋದನ್ನ ಉಲ್ಲೇಖ ಆಗಿದೆ. ಅದೇ ಮತ್ತೆ ಇನ್ನೊಂದು ವಿಚಿತ್ರ ನನಗೆ ಅನಿಸ್ತಾ ಇರೋದು, ಈ ಪುಸ್ತಕ ಬಂದಾಗ ಯಾರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಲ್ವ? ಯಾಕಂದರೆ ತಡ್ಕೊಳಕ್ಕಾಗದಂಥ ಸತ್ಯಗಳಿದೆ, ನಗ್ನ ಸತ್ಯಗಳವು. ಯಾರು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಲಿಲ್ವ ಈ ಪುಸ್ತಕ ಬಂದಾಗ? ಆ ಮಟ್ಟಕ್ಕೆ ನಗ್ನ ಸತ್ಯಗಳನ್ನ ನಾವು ಮಾಡ್ತಾ ಹೋಗ್ತೀರ, ಒಂದ್ರ ಮೇಲೆ ಒಂದು. ಆ ಬಗ್ಗೆ ಹೇಳಿ. ಯಾರು ನಿಮಗೆ ಇದುವರೆಗೂ ಧಮಕಿ ಆಗಲಿ ಅಥವಾ ಡಿಫಾಮೇಷನ್ ಕೇಸ್ ಆಗಲಿ ಲಾಡ್ಜ್ ಮಾಡಿ? ಆದರೆ ಆ ಡಿಫಾಮೇಷನ್ ಕೇಸ್ ಸ್ವಲ್ಪ ಕಷ್ಟ. ಇಂಡಿಯಾನಲ್ಲಿ, ಭಾರತ ದೇಶದಲ್ಲಿ ಕಾನೂನು ಹೇಗಿದೆ ಅಂದರೆ, ಅದನ್ನು ಹೋಗಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಹೋದಾಗ ಇದು ಕೋರ್ಟ್ನವ್ರು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾರೆ ಅದನ್ನು. ಆವಾಗ ಹೊಸದೆಲ್ಲ ಬಂದುಬಿಡುತ್ತೆ ರೆಕಾರ್ಡ್ನಲ್ಲಿ, ಹೊಸ ರಿಕಾರ್ಡ್ಸ್ ಎಲ್ಲ ನೋಡಬೇಕಾಗ್ತದೆ. ಅದರಲ್ಲಿ ಇನ್ನೂ ಸಿಗಾಕೊಳ್ತಾರೆ ಅವರು. ಸೊ ಆದ್ದರಿಂದ ಯಾರು ಮಾನನಷ್ಟ ಕೇಸಸ್ಗೆ ಯಾರು ಹೋಗೋದಿಲ್ಲ. ಡಿಫಾಮೇಷನ್ ಕೇಸ್ ಭಾಳ ಕಡಿಮೆ, ಯಾರು ಹೋಗೋದಿಲ್ಲ. ನಮ್ಮ ಪುಸ್ತಕದಲ್ಲಿ SM ಕೃಷ್ಣ ಹೋಗಬೇಕಾಯ್ತು, ಇಷ್ಟೆಲ್ಲ ಬರೆದೆ ಅವ್ರ ಮೇಲೆ. ಅವರು ಜೀವಂತ ಇದ್ದರು ಅವರು, ಬಟ್ ಅವ್ರೇನು ಹೋಗಲಿಲ್ಲ. ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳಿ. ಸೊ ಇದು ಇನ್ನೊಂದು ಆಶ್ಚರ್ಯ ಅಂದರೆ, ಜಯಂತ್ ಪಟೇಲ್ರ ಅಧ್ಯಾಯ ಉಲ್ಲೇಖ ಮಾಡಬೇಕಾದ್ರೆ ನಮಗೆ ಅದು ಓಪನ್ ಆಗಿ ಹೇಳ್ದೆ ಹೋದ್ರೂ ಅದು ಒಳಿತದೆ, ಇವ್ರು ಇರ್ಬೋದು ಅವ್ರು ಇರ್ಬೋದು ಅಂತ. ಜಯಂತ್ ಪಟೇಲ್ರು ಬೆಳಗ್ಗೆ 11 to 7 ಮುಖ್ಯಮಂತ್ರಿ,
ಅವ್ರ ಜೊತೆ ಒಬ್ಬ ಸಹಕಾರ ಸಚಿವ ಸೇರ್ಕೊಂಡ, ನಟ ಆಗಿದ್ದ, ಒಬ್ಬ ಪಿಂಪು ಆಗ್ಬಿಟ್ಟಿದ್ದ ಅಂತ ಬರ್ದ್ಬಿಟ್ಟಿದ್ದೀರಿ. ಈ ಥರದ ಉಲ್ಲೇಖಗಳು ಇರೋದ್ರಿಂದ ಯಾರು ನಿಮಗೆ ಏನು ಕಿರಿಕಿರಿ ಅನಿಸ್ಲಿಲ್ವಾ? ಯಾರು ಮಾಡಲಿಲ್ವಾ ಅದನ್ನು? ಯಾರೇನೂ ಮಾಡಿಲ್ಲ. ಈ ಪುಸ್ತಕ ರಿಲೀಸ್ ಮಾಡುವಾಗ ಕನ್ನಡ ಇದು ಕಲ್ಯಾಣ ಕಡು ಹಾದಿ ಅದನ್ನು ರಿಲೀಸ್ ಮಾಡಿದ್ದು ಒಂದು 2 ವರ್ಷ ಆಯ್ತು ಈಗ. ಆ ರಿಲೀಸ್ ಮಾಡೋದಕ್ಕೆ ನಾನು ಇವರು ವಿ ಎಸ್ ಗೋಪಾಲ್ ಗೌಡರು ಅವ್ರನ್ನ ಇನ್ವೈಟ್ ಮಾಡಿದೆ. ಅವ್ರು ಬಂದರು. ಅವರು CPM ಹಳೆ ಕಾಲದಲ್ಲಿ CPMನಲ್ಲಿ ಇದ್ದರು ಅವರು. ಆ ಫಂಕ್ಷನ್ನಲ್ಲಿ ರಿಲೀಸ್ ಮಾಡುವ ಫಂಕ್ಷನ್ನಲ್ಲಿ ಕೆಲವರು ಮಾತಾಡಿದರು. ಯಾರು ನಮ್ಮ ವೈಸ್ ಚಾನ್ಸಲರ್ ಸಮ್ ಯೂನಿವರ್ಸಿಟಿ ಎಲ್ಲ ಬಂದಿದ್ದರು. ಅವರೆಲ್ಲ ಓದಿದ್ರು. ಓದಿದ ಮೇಲೆ ಇದು ಕೆಲವ್ರನ್ನ ಇದು ತಾವು ಹೇಳಿದಾಗ ಈ ಡಿಫಮೇಷನ್ ಕೇಸಿಗೆಲ್ಲ ಹೋಗ್ತಾರೆ ಕೆಲವರು ಅಂತ. ಸೊ ಗೋಪಾಲ್ ಗೌಡ್ರು ಹೇಳಿದ್ರು, ಅದನ್ನು ನೋಡ್ಕೊಳ್ತೇವೆ ರೀ, ಯಾರಾದರೂ ಹೋದರೆ ನಾವೇ ನೋಡ್ಕೊಳ್ತೇವೆ, ಅದೇನು ಚಿಂತೆ ಪಡಬೇಡ ಅಂತ ಅವ್ರು ಓಪನ್ ಆಗಿ ಹೇಳಿದ್ರು. ಮೀಟಿಂಗ್ನಲ್ಲೇ ಅವ್ರು ಹೇಳಿದ್ರು, ಯಾರೂ ಹೋಗಲಿಲ್ಲ. ಸೊ ಇತ್ತೀಚೆಗೆ ಈಗ ಬಜೆಟ್ ಪೂರ್ವ ಮಂಡನೆ ಆದಾಗ ಮುಖ್ಯಮಂತ್ರಿಗಳು ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದು ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 27,000 ರೂಪಾಯಿದು ವೈನ್ ಬಾಟ್ಲು ಚಿತ್ರದಲ್ಲಿ ಎದ್ದು ಕಾಣ್ತಾ ಇದೆ. ಅದು ಎಲ್ರಿಗೂ ಏನು ಅರಿತಾ ಇದೆ, ಎಲ್ಲ ಸೀನಿಯರ್ ಪತ್ರಕರ್ತರು ಏನು ಹೇಳ್ತಾ ಇದ್ದಾರೆ, ನಮ್ಮ ಸಿದ್ದರಾಮಯ್ಯನವರು ಅಭಿನವ ದೇವರಾಜ ಅರಸು ಆಗ ಕೊಟ್ಟಿದ್ದಾರೆ. ಅವ್ರು ಏನು ಸುಧಾರಣೆಗಳು ತಂದ್ರು ಅದರಂತೂ ಮಾಡೋಕ್ಕಾಗಲ್ಲ. ಅವ್ರೇನು ರಾಯಲ್ ಸಲ್ಯೂಟ್ ತಗೋತಾ ಇದ್ರು ಅದನ್ನೇ ಇವರು ತಗೊಳ್ಳೋ ಮುಖಾಂತರ ಅಭಿನವ ದೇವರಾಜ ಅರಸು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಅದನ್ನು ಅವರು ಯಾರು ಪೋಸ್ಟ್ ಮಾಡಿದ್ರು ಅದನ್ನು ತೆಗ್ದಾಕ್ಬಿಟ್ರು. ಅಷ್ಟೊತ್ತು ಕಾಲೇ ಜನ ಡೌನ್ಲೋಡ್ ಮಾಡಿ ಹಾಕೊಂಡು ಚೆನ್ನಾಗಿ ಹೋಗ್ತಾ ಇದೆ. ಈ ಮಟ್ಟದ ನೈತಿಕ ಮಟ್ಟ ಕುಸಿದಿದೆಲ್ಲ, ಈ ಸಿದ್ದರಾಮಯ್ಯನವರ ಇವತ್ತಿನ ಆಡಳಿತದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಅನಿಸಿದೆ? ಅಲ್ಲ, ಅವ್ರ ಬಗ್ಗೆ ನಾನು ಅವ್ರ ಕೆಳಗಡೆ ಕೆಲಸ ಮಾಡಿಲ್ಲ. ಬಟ್ ಅವ್ರಿಗೆ ಗೊತ್ತಿದೆ, ಅವರು ಫೈನಾನ್ಸ್ ಮಿನಿಸ್ಟರ್ ಇದ್ದರು ಹಿಂದೆ. ದೇವರಾಜ ಅರಸ್ ಕಾಲ ಆದಮೇಲೆ ಫೈನಾನ್ಸ್ ಮಿನಿಸ್ಟರ್ ಇದ್ದರು. ಭಾಳ ಸ್ಟ್ರಿಕ್ಟ್ ಆಗಿದ್ದರು. ಈಗಲೂ ಸ್ಟ್ರಿಕ್ಟ್ ಆಗಿದ್ದಾರೆ ಅವರು. ಈಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ಕಂಪೇರ್ ಟು ಬೇರೆಯವ್ರು ನೋಡಿದ್ರೆ. ಬಟ್ ಈ ಪರ್ಸನಲ್ ಹ್ಯಾಬಿಟ್ಸ್ಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೂ ಡಿಫ್ರೆನ್ಸ್ ಇದೆ. ನನ್ನ ಪುಸ್ತಕದಲ್ಲಿ ಒಂದು ಬರೆದೇನೆ. ಇವರು ತುರ್ಕಿನಲ್ಲಿ ಫಾರ್ ಇನ್ಸ್ಟೆನ್ಸ್ ಇವರು ಕಮಾಲ್ ಪಾಷಾ ಹೌದು ಉಲ್ಲೇಖ ಮಾಡಿದ್ದಾರೆ. ಕಮಾಲ್ ಪಾಷಾ ಅವರು ಪರ್ಸನಲ್ ಲೈಫ್ ವಾಸ್ ವೆರಿ ಬ್ಯಾಡ್. ಡ್ರಂಕರ್ಡ್ ಅವರು, ವುಮನೈಸರ್ ಎಲ್ಲ ಇದ್ದರು. ಅವ್ರು ಸತ್ತೋದದ್ದು ಅದನ್ನೇ ಸಿರೋಸಿಸ್ ಆಫ್ ಲಿವರ್ ಅಂತೇಳಿ 58 ವಯಸ್ಸಲ್ಲೇ ಸತ್ತೋದ್ರು ಅವರು. ಯಾರು ಕಮಾಲ್ ಪಾಷಾ. ಬಟ್ ಅವರು ಪ್ರೆಸಿಡೆಂಟ್ ಆಗಿ ಇದ್ದದ್ದು 15 ವರ್ಷ. 15 ವರ್ಷದಲ್ಲಿ ಅವರು ಕಂಪ್ಲೀಟಾಗಿ ತುರ್ಕಿಯನ್ನು ಚೇಂಜ್ ಮಾಡಿದ್ರು. ಅವರು ಸೆಕ್ಯುಲರ್ ಸ್ಟೇಟ್ ಮಾಡಿದ್ರು. ಆಮೇಲೆ ವಿಮೆನ್ಸ್ಗೆ ರೈಟ್ಸ್ ಕೊಟ್ಟರು, ವೋಟಿಂಗ್ ರೈಟ್ಸ್ ಎಲ್ಲ ಕೊಟ್ಟರು, ಎಲ್ಲ ಮಾಡಿದ್ರನ್ನು. ಆ್ಯಂಡ್ ಮದ್ರಾಸನ್ನೆಲ್ಲ ಕ್ಲೋಸ್ ಮಾಡಿ ಸೈನ್ಸ್ ಎಜುಕೇಷನ್ಗೆ ಮಾಡಿದ್ರು, ಎಷ್ಟೋ ಮಾಡಿದ್ರು ಅವರು. ಬಟ್ ಇನ್ ಇಸ್ ಪರ್ಸನಲ್ ಲೈಫ್ ಈ ವಾಸ್ ವೆರಿ ಡ್ರಂಕರ್ಡ್. ಸತ್ತೋದ್ರು ಅವರು. ಸಿರೋಸಿಸ್ ಆಫ್ ಲಿವರ್ ಮೇಲೇ ಸತ್ತೋದ್ರು ಕುಡಿದು. ಸೊ ಪ್ರೈವೇಟ್ ಲೈಫಿಗೂ ಪಬ್ಲಿಕ್ ಲೈಫಿಗೂ ಡಿಫ್ರೆನ್ಸ್ ಇದೆ. ಪ್ರೈವೇಟ್ ಲೈಫ್ನಲ್ಲಿ ಹೇಗಿದ್ರೂ ಪಬ್ಲಿಕ್ ಲೈಫ್ ಸರಿಯಾಗಿ ಇರಬೇಕು. ಇವತ್ತು ದೇವರಾಜ ಅರಸ್ ಮೇಲೆ ಹೇಳಿದ್ರಲ್ಲ, ಇದು ರಾಯಲ್ ಸಲ್ಯೂಟ್. ನನ್ನದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಲಿ ಇದ್ದದ್ದು. ಈ ಗೇಮ್ ಮಿ ಒನ್ ರಾಯಲ್ ಒಂದು ಪೆಗ್ ಕೊಟ್ಟರು ನನಗೆ. ಹೇಗೆಂದರೆ ಇದು ಬಾಂಡೆಡ್ ಲೇಬರ್ ಅಂತ ಬಂತು. ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಜೀತ ಮುಕ್ತಕ್ಕೆ ಇವರು ಮಿಸಸ್ ಗಾಂಧಿ ಅವರು ಎಮರ್ಜೆನ್ಸಿ ಇದ್ದ ಮೇಲೆ ಈ ಬಾಂಡೆಡ್ ಲೇಬರ್ ಅಬಾಲಿಷನ್ ಆ್ಯಕ್ಟ್ ಅಂತ ಒಂದು ತಂದರು. ನಮ್ಮ ಪಕ್ಕದಲ್ಲೇ ಇಲ್ಲಿ ಹೊಸಕೋಟೆ ಪಕ್ಕದಲ್ಲೇ ಒಂದು ಇದಿತ್ತು, ಈ ಜೀತದ ಪದ್ಧತಿ ಇತ್ತು. ಯಾರು ಕ್ವಾರಿ ಕೆಲಸ ಮಾಡಿದ್ಮೇಲೆ. ಸೊ ಅದನ್ನು ಬೆಳಿಗ್ಗೆ ನಾನು ಹೋಗಿ ಇದನ್ನೆಲ್ಲ ನೋಡಿ ಬರೋದಕ್ಕೆ ರಾತ್ರಿ 8 ಗಂಟೆ ಆಯಿತು. ಸೊ ಲಿನ್ ಅಂತಿದ್ದರು, ಸೆಕ್ರೆಟರಿ ಟು CM. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಪೊಲೀಸ್ ಸ್ಟೇಷನಿಂದ, ಕೃಷ್ಣರಾಜಪುರ ಪೊಲೀಸ್ ಸ್ಟೇಷನಿಂದ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ, ನೀವು ಸ್ಟ್ರೈಟ್ CM ಮನೆಗೆ ಹೋಗಿ ಇದನ್ನು ಹೇಳ್ರಿ, ಇದು ಇಂಪಾರ್ಟೆಂಟ್ ವಿಷಯ ಇದು ಅಂತೇಳಿ. ಸೊ ನಾನು ಬರೋದಕ್ಕೆ 8:30 9 ಗಂಟೆ ಆಯಿತು. ಸೊ ಸ್ಟ್ರೈಟ್ ಅವ್ರ ಮನೆಗೆ ಹೋದಾಗ ಅವರು ಈ MD ನಟರಾಜ್ ಅಂದಿದ್ದರು. ನಟರಾಜ್ ಅವ್ರ ಅಳಿಯ. ಆ ಡಾಕ್ಟ್ರೆಲ್ಲ ಅವರು ಸುಮ್ಮನೆ MBBS ಪಾಸ್ ಮಾಡಿಲ್ಲ, ಬಟ್ ಡಾಕ್ಟ್ರಿಂದ 1 ವರ್ಷನೋ 2 ವರ್ಷನೋ ಓದಿದ್ರೆ ಅಂತ ಕಾಣ್ತದೆ, ಡಾಕ್ಟ್ರಿಂದ ಹಾಕ್ತಾರೆ ಅವರು. ಸೊ ಅವರು ದೇವರಾಜ ಅರಸು ಅವರು ದೇವರ್ ಡ್ರಿಂಕಿಂಗ್. ಸೊ ಅದರಲ್ಲಿ ನನ್ನ ಹೋಗಿ ಕರ್ಕೊಂಡು ಹೋಗಿ ಇಂಟರ್ವ್ಯೂ ನೋಡಿದ್ರು. DC ಅವ್ರು ಬಂದಾರೆ ಅಂತೇಳಿ, DC ಬ್ಯಾಂಗ್ಳೂರು. ಸೊ ಅವರು ಏನಪ್ಪ ಲಿನ್ ವಾಸ್ ಇವರು ಸೆಕ್ರೆಟರಿ ಟು CM. ಈ ಟೆಲಿಫೋನ್ ಮಾಡಿ ಹೇಳ್ತಾರೆ, ಭಾಳ ಅರ್ಜೆಂಟಾಗಿ DC ಬರ್ತಾರೆ, ನೀವು ನೋಡಬೇಕು ಅಂತ. ಏನು ವಿಷಯ ಅಂತ. ಸೊ ಅವ್ರಿಗೆ ಹೇಳಿದ್ರು, ಈ ಥರ ಎಲ್ಲ ಆಗಿ ಹೋಯಿತು ಅಂತ. ಈ ಥರ ಆಯಿತು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ಅಂತ ಹೇಳಿದ್ದಾನೆ ಪೊಲೀಸ್ ಅವ್ರಿಗೆ, ಕೃಷ್ಣರಾಜಪುರದಿಂದ. ಅವರು ಡ್ರಿಂಕ್ ಮಾಡ್ತಾಯಿದ್ದು. ಅವ್ರು ಇದನ್ನೆಲ್ಲ ಕೇಳಿಕೊಂಡು ಅರ್ಧ ಗಂಟೆ ಕೇಳಿದ್ಮೇಲೆ, ಡು ಯು ಡ್ರಿಂಕ್ ಅಂತ ಕೇಳಿದ್ರು ನನಗೆ.
ನೀವು ಡ್ರಿಂಕ್ ತೊಗೊಳ್ತೀರಾ ಅಂತ. ಅದು ಏನಂತ ಹೇಳಿದ್ರು ಸಿ ಎಮ್ ಅವರು, ನೀವು ಡ್ರಿಂಕ್ ತೊಗೊಳ್ತೀರಾ ಅಂತ ಹೇಳಿದರೆ ಸಮ್ಟೈಮ್ ಐ ಟೇಕ್ ಸರ್ ಅಂತ ಹೇಳಿದ್ದೆ ಅವ್ರಿಗೆ. ಸೊ ನನಗೂ ಒಂದು ಕೊಟ್ಟರು. ದಟ್ ವಾಸ್ ರಾಯಲ್ ಸಲ್ಯೂಟ್. ಫಸ್ಟ್ ಟೈಮ್ ನಾನು ರಾಯಲ್ ಸಲ್ಯೂಟ್ ನೋಡಿದ್ದು ಆವಾಗ ಅದು. ಬಟ್ ದ ಪಾಯಿಂಟ್ ಏನಂದರೆ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಪರ್ಸ್ನಲ್ ಹ್ಯಾಬಿಟ್ಸ್ ಏನಿದೆಯೋ, ಆ್ಯಸ್ ಲಾಂಗ್ ಅವ್ರು ನೋಡಿ ಕೊನೆಗೆ ಅವ್ರಿಗೋಸ್ಕರ ಅವರೇನು ಈ ವಾಸ್ ನಾಟ್ ಪರ್ಸ್ನಲಿ ಕರಪ್ಟ್ ಲೈಕ್ ಮೆನಿ ಅದರ್ ಚೀಫ್ ಮಿನಿಸ್ಟರ್ಸು. ಅವ್ರ ಪವರ್ ಹೋದ್ಮೇಲೆ ಅವರು ದಟ್ ಸಂಜಯ್ ಗಾಂಧಿ ಡಿಡ್ ನಾಟ್ ಲೈಕ್ ಹಿಮ್. ಗುಂಡೂರಾಯರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಶ್ಯಾಡೋ ಸಿ ಎಮ್ ಅಂತೆಲ್ಲ ಹೇಳ್ಕೊಂಡು ಅವ್ರನ್ನ ತೆಗೆದಾಕ್ಬಿಟ್ರು ಪಾರ್ಟಿದಿಂದ. ಯಾರು ದೇವರಾಜ್ ಅರಸನ್ನ ಪಾರ್ಟಿಯಿಂದ ಅವ್ರನ್ನ ತೆಗೆದಾಕ್ಬಿಟ್ಟಿದ ಮೇಲೆ ಡಿಸ್ಮಿಸ್ ಮಾಡಿಬಿಟ್ರು ಅವ್ರನ್ನ. ಅವ್ರ ಹತ್ರ ಏನು ದುಡ್ಡೇನು ಇರಲಿಲ್ಲ. ಒಂದು ಸಲ ಅವರು 10,000 ರೂಪಾಯಿಗೆ ಹಳೆ ಪಾರ್ಟಿ ಸೆಕ್ರೆಟರಿ ಅವ್ರ ಹೆಸರು ಆರ್ ಎಂ ಪಾಟೀಲ್ ಅಂತ ಯಾರೋ ಒಬ್ಬರಿದ್ರು, ಆರ್ ಎಂ ದೇಸಾಯಿ ಅಂತ ಹಳೆ ಕಾಲದಲ್ಲಿದ್ದರು, ಕಾಂಗ್ರೆಸ್ ಸೆಕ್ರೆಟರಿ, ಕಾಂಗ್ರೆಸ್ ಟ್ರೆಷರರ್ ಅವರು ಇನ್ನೊಂದು ಪಾರ್ಟಿನಲ್ಲೇ ಇದ್ದರು. ಅವ್ರ ಹತ್ರ ಕೇಳ್ತಾಯಿದ್ರು 10,000 ರೂಪಾಯಿ ಕೊಡಿಯಪ್ಪ ಅಂಥೇಳಿ. ಸೊ ಈ ವಾಸ್ ನಾಟ್ ಪರ್ಸ್ನಲಿ ಕರಪ್ಟ್ ಮ್ಯಾನ್. ಅದಕ್ಕೆ ಒಂದು ಹೇಳಿದೆ, ಪಾರ್ಟಿಗೋಸ್ಕರ ಎಷ್ಟೋ ಜನರು ವಸೂಲು ಮಾಡ್ತಾರೆ ಹಣ. ಅದನ್ನು ಕರಪ್ಷನ್ ಅಂತ ಯಾವ ಪೊಲಿಟಿಕಲ್ ಪಾರ್ಟಿನೂ ಟ್ರೀಟ್ ಮಾಡೋದಿಲ್ಲ. ಎಷ್ಟೋ ಜನರು ಪಾರ್ಟಿಗೆ ಅಂತೇಳಿ ಕಲೆಕ್ಟ್ ಮಾಡಿ ಅದರಲ್ಲಿ ಒಂದು 50% ತಾವೇ ಇಟ್ಕೊಂಡಿರ್ತಾರೆ. ದಟ್ ಈಸ್ ದೋಸ್ ಆರ್ ದ ಪೀಪಲ್ ನೌ ವಿ ಫೈಂಡ್ ಮೋರ್, ಹೆಚ್ಚಿಗೆ ಇರುವರು. ಈಗ ಇನ್ನೊಂದು, ಇವಾಗ ಸದ್ಯಕ್ಕೆ KMERC ಏನು ಕರ್ನಾಟಕ ಗಣಿ ಪುನಶ್ಚೇತನ ಇಲಾಖೆ ಅಲ್ಲ, ಸೊ ಇದ್ರ ಬಗ್ಗೆ ಹೇಳಿ. ಇದರಲ್ಲಿ ನೀವು ಸದ್ಯದ ಯಾವ ಹುದ್ದೆ ನಿಭಾಯಿಸ್ತಿದ್ರೆ, ಏನು ರೂಪುರೇಷೆಗಳನ್ನ ಹಾಕ್ಕೊಂಡಿದ್ದೀರಿ ಇಲ್ಲಿ, ಯಾಕೋಸ್ಕರ ಈ ಸಂಸ್ಥೆ ಹುಟ್ಟೆ ಹಾಕಿದೆ ಸರ್ಕಾರ? ಇದರಲ್ಲಿ ಈ 2002ನೇ ಇಸವಿ ಈ ಒಲಿಂಪಿಕ್ಸ್, ಚೈನಾಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ 5 ವರ್ಷಕ್ಕೊಮ್ಮೆ ಒಲಿಂಪಿಕ್ ನಡೀತದೆ. ಸೊ 2002ನೇ ಇಸ್ವಿ ಅದನ್ನು 2007ನೇ ಇಸ್ವಿ ಒಲಿಂಪಿಕ್ ಅದನ್ನು ಡಿಕ್ಲೇರ್ ಮಾಡಿದ್ವಿ. 2002ನೇ ಇಸ್ವಿ ಒಲಿಂಪಿಕ್ ಅಸೋಸಿಯೇಷನ್ ಚೈನಾಗೆ ಕೊಟ್ಟರು. ಇದು ಬೀಜಿಂಗ್ನಲ್ಲಿ ಮಾಡಿಸ್ಬೇಕು ಅಂತ 2002ನೇ ಇಸ್ವಿನೇ ಕೊಟ್ಟರು. ಸೊ ಅವರು ಫಸ್ಟ್ ಟೈಮ್ ಅವ್ರಿಗೆ ಸಿಕ್ಕಿದ್ದು ಯಾವುದು ಒಲಿಂಪಿಕ್ಸ್. ಇನ್ನು ನಮ್ಮಲ್ಲಿ ಇಂಡಿಯಾಗೆ ಬಂದೇ ಇಲ್ಲ ಒಲಿಂಪಿಕ್ಸ್. ಆ ಮಟ್ಟಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳ್ತಾರೆ ಒಲಿಂಪಿಕ್ಸ್. ಅವ್ರ ಹತ್ರನೂ ಅಷ್ಟು ಇರಲಿಲ್ಲ ಆವಾಗ, ಬಟ್ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಅಂದರೆ ಅವರು ಸ್ಟೇಡಿಯಮ್ಸು, ರೋಡು, ಸ್ವಿಮ್ಮಿಂಗ್ ಪೂಲ್ಸು ಅದೆಲ್ಲ ಸಿಕ್ಕಾಪಟ್ಟೆ ಕಟ್ಟಬೇಕಾಯಿತು ಅವರು. ಸೊ ಅದಕ್ಕೆ ಅವ್ರಿಗೆ ಐರನ್ ಓರ್, ಸ್ಟೀಲ್ ಬೇಕಾಯಿತು. ಸ್ಟೀಲ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಇದು ಇಲ್ಲಿಗೆ ಲಿಂಕ್ ಆಗ್ತಾ ಇದೆ. ಪ್ರೊಡ್ಯೂಸ್ ಮಾಡ್ತಾರೆ ಅವರು ಸ್ಟೀಲ್. ಬಟ್ ಅವ್ರಿಗೆ ಹೈ ಕ್ವಾಲಿಟಿ ಐರನ್ ಓರ್ ಬೇಕು ಅಂತ, ಆ ಗಣಿ ಬೇಕು ಅಂತ. ನಮ್ಮಲ್ಲಿ ಒಂದೇ ತಾಲೂಕಿನಲ್ಲಿ, ಸಂಡೂರು ತಾಲೂಕಿಂದ ಒಂದಿದೆ ಬಳ್ಳಾರಿನಲ್ಲಿ, ಅಲ್ಲಿ ಇಂಡಿಯಾ ದೇಶದಲ್ಲಿ ಎಷ್ಟು ಈ ಹಳೆ ಇದು ಹೈ ಕ್ವಾಲಿಟಿ ಹೆಮಟೈಟ್ ಐರನ್ ಓರ್ ಅಂತ ಹೇಳ್ತೇವೆ, ಅದು 68%, 69% ಎಲ್ಲ ಇದೆ. ಅದರಲ್ಲಿ 65ಗಿಂತ ಕಡಿಮೆ ಇಲ್ಲ, 65% ಇದೆ. ಅಂದರೆ ಒಂದು ಟನ್ ತೊಗೊಂಡ್ರೆ ಅಲ್ಲಿ 65% ಈ ಐರನ್ ಓರ್ ಇರ್ತದೆ. ಅಂಥದ್ದು ಸಂಡೂರಿನಲ್ಲಿ ಸಿಗ್ತದೆ. ಅದು ಸಂಡೂರಿನಲ್ಲಿ ಇತ್ತದು. ಅದಕ್ಕೆ ಡಿಮಾಂಡ್ ಭಾಳ ಬಂತು. ಚೈನಾದವರು ಅವ್ರ ಹತ್ರನೂ ಇದೆ, ಬಟ್ ಅದನ್ನು ಅವ್ರು ಉಳಿಸ್ಕೊಂಡು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ತಾಯಿದ್ರು. ಆಗಲೇ ಚೀಪ್ ರೇಟಿಗೆ ಬರ್ತದೆ ಅಂತೇಳಿ. ಸೊ ಒಂದು ಟನ್ನಿಗೆ 4,000 ರೂಪಾಯಿ ಆವಾಗಲೇ ಇತ್ತದು. ಅದು ಇಲ್ಲಿ ಸಿಗ್ತದೆ. ಎಲ್ಲಿ ಸಿಗ್ತದೆ? ನಮ್ಮ ಸಂಡೂರಿನಲ್ಲಿ ಇತ್ತು. ಸೊ ಸಂಡೂರು MLA ಯಾರು? ನಮ್ಮ ಇವರು ಜನಾರ್ದನ್ ರೆಡ್ಡಿ ಅವರು, ಕರುಣಾಕರ್ ರೆಡ್ಡಿ ಅವರು, ಅವ್ರ ಜೊತೆಲಿ ಇನ್ನೊಂದು 3-4 ಜನರು MLAs ಇದ್ದಾರೆ. ಅವರೆಲ್ಲ ಅವ್ರಿಗೆಲ್ಲ ಲೈಸೆನ್ಸ್ ಇರಲಿಲ್ಲ. ಅವ್ರಿಗೆ ಮೈನ್ ಲೀಸ್ ಹೋಲ್ಡರ್ಸ್ ಇಲ್ಲ ಅವರು. ಬಟ್ ಅವರು ಇಲ್ಲೀಗಲ್ ಮೈನಿಂಗನ್ನು ಶುರು ಮಾಡಿಬಿಟ್ರು. ಅದಕ್ಕೆ ನಮ್ಮ ಡೈರೆಕ್ಟರ್ ಆಫ್ ಮೈನ್ಸ್ ಇದ್ದರು ಅವರು, ಆಮೇಲೆ ಇನ್ನೂ ಎಷ್ಟೋ ಸರ್ಕಾರಿ ಉದ್ಯೋಗಸ್ಥರು ಅವರೆಲ್ಲ ಹೆಲ್ಪ್ ಮಾಡಿ ಶಾಮೀಲಾಗಿ ಇದನ್ನು ದೊಡ್ಡ ರೀತಿಯಲ್ಲಿ ಮಾಡಿದ್ರನ್ನು. ಅಂದರೆ ಒಂದು 3-4 ಪಟ್ಟಿ ಇನ್ಕ್ರೀಸ್ ಮಾಡಿದರು. ಅದನ್ನು ಎಕ್ಸ್ಪೋರ್ಟ್ ಬೇರೆ ಮಾಡಿದರು. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 2002ನೇ ಇಸ್ವಿದಿಂದ 2010ನೇ ಇಸ್ವಿ ತನಕ ಕಂಟಿನ್ಯೂ ಮಾಡಿದ್ರು. 8-9 ವರ್ಷ ಕಂಟಿನ್ಯೂ ಮಾಡಿದ್ರು ಅದನ್ನು. ಅದು ಎಲ್ಲರಿಗೂ ಗೊತ್ತಿತ್ತು ಅದು, ಬಟ್ ಆ್ಯಕ್ಷನ್ ಯಾರೂ ತೊಗೊಳ್ಳಿಲ್ಲ. ಈ SPS ಅಂತ ಒಂದಿದೆ, ಸಮಾಜ ಪರಿವರ್ತನಾ ಸಮುದಾಯ ಅಂತ, SR ಹಿರೇಮಠ. ಅವರು ಧಾರವಾಡದವರು, ಬಟ್ ಬಳ್ಳಾರಿಯಿಂದ ಕೆಲವು ಸ್ಟೂಡೆಂಟ್ಸು, ಕೆಲವು ಆ್ಯಕ್ಟಿವಿಸ್ಟ್ ಹೋಗಿ ಕರ್ಕೊಂಡು ಬಂದು ತೋರಿಸಿದ್ದಾರೆ. ಸೊ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶಾಂತ್ ಭೂಷಣ್ ಅವರ ಅಡ್ವೊಕೇಟ್ ಕೌನ್ಸಿಲ್, ಅವ್ರ ಮುಖಾಂತರ ಒಂದು ಪಿಟಿಷನ್ ಹಾಕಿದ್ರು, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL ಅಂತ ಒಂದು ಹಾಕಿದರು ಸುಪ್ರೀಂ ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ ಅವರು ಭಾಳ ಸೀರಿಯಸ್ ಆಗಿ ಇದನ್ನು ತೊಗೊಂಡು, ಇವರು ದೇಹರಾದೂನ್ನಲ್ಲಿ ಫಾರೆಸ್ಟ್ ಇನ್ಸ್ಟಿಟ್ಯೂಟ್ ಇದೆ, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವ್ರನ್ನೆಲ್ಲ ಇಲ್ಲಿ ಕಳಿಸಿ 3 ತಿಂಗಳೊಳಗೆ ಅದನ್ನು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ.
ಅವ್ರು ಚೆನ್ನಾಗಿ ಮಾಡಿದ್ರು. ಒಂದು 50 ಜನರು ಬಂದಿದ್ದರು ಅವರು. ಎಲ್ಲ ರಿಪೋರ್ಟ್ ಎಲ್ಲ ಕೊಟ್ಟು ಏನು ಭಾಳ ಹೋಪ್ಲೆಸ್ ಆಗಿದೆ, ಎಲ್ಲ 7,000 ಎಕರೆ ಫಾರೆಸ್ಟ್ ನಶಿಸಿ ಹೋಗಿಬಿಟ್ಟಿದೆ, ಅಲ್ಲಿ ಹೋದರೆ ರೋಡ್ಗಳೆಲ್ಲ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತೆಲ್ಲ ಚೆನ್ನಾಗಿ ರಿಪೋರ್ಟ್ ಕೊಟ್ಟರು. ಅಲ್ಲೇ ಇದೆ ಅವ್ರ ರಿಪೋರ್ಟ್, ಅಲ್ಲೇ ಕಾಣ್ತದೆ ನೋಡಿ ಅದೇ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಸುಪ್ರೀಂ ಕೋರ್ಟ್ ಅವರು ನಿಲ್ಲಿಸಿಬಿಟ್ರು. 2 ವರ್ಷ 18 ತಿಂಗಳು ಇಲ್ಲಿ ಎಲ್ಲ ಮೈನಿಂಗನ್ನೇ ನಿಲ್ಲಿಸ್ಬಿಟ್ರು. ಮೈನಿಂಗೇ ಬೇಡ, ಇದನ್ನು ಸರಿಪಡಿಸುವ ತನಕ ಇದು ನಿಲ್ಲಿಸಬೇಕು ಅಂತ. ಸರಿಪಡಿಸೋದು ಹೇಗೆ ಮಾಡಿದ್ರು ಅಂದರೆ, ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ರು, ಇದೆಲ್ಲ ಸರಿಪಡಿಸಬೇಕು ಅಂಥೇಳಿ. ಆಮೇಲೆ ಅದರಲ್ಲಿ ABC ಅಂತ ಎ ಕ್ವಾಲಿಟಿ, ಎ ಕ್ಲಾಸಿಫಿಕೇಷನ್ ಮೈನ್ ಹೋಲ್ಡರ್ಸು, ಬಿ ಕ್ಲಾಸು, ಸಿ ಕ್ಲಾಸ್. ಬಿ ಆ್ಯಂಡ್ ಸಿ ಅಂದರೆ, ಸಿ ಅಂದರೆ ಭಾಳ ಇಲ್ಲೀಗಲ್ ಮಾಡಿದ್ದಾರೆ, ಬಿ ಅಂದರೆ ಸ್ವಲ್ಪ, ಸಿ ಅಂದರೆ ಸ್ವಲ್ಪ ಮಾಡಿದ್ದಾರೆ, ಬಿ ಎ ಅಂದರೆ ಏನು ಮಾಡಿಲ್ಲ, ಸರಿಯಾಗಿ ಮಾಡಿದ್ದಾರೆ ಅಂತ. ಸೊ ಬಿ ಆ್ಯಂಡ್ ಸಿ ಕ್ಯಾನ್ಸಲ್ ಮಾಡಿ ಎ ಮಾತ್ರ ಅಲೋ ಮಾಡಿದರು. ಆವಾಗ NCDC ಅಂತಿದೆ, NMDC ಅಂತಿದೆ, ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅದನ್ನೆಲ್ಲ ಮಾಡಿದ ಮೇಲೆ ಇನ್ನು ಈ ಹೊಸದಾಗಿ 2 ವರ್ಷ ನಿಲ್ಲಿಸಿದ ಮೇಲೆ ತಿರುಗಿ ಅಲೋ ಮಾಡಿದಾಗ ಏನೇನು ಹೊಸದಾಗಿ ಮೈನಿಂಗ್ ಮಾಡ್ತಾಯಿದ್ದಾರೋ ಅದರಲ್ಲಿ ಸೇಲ್ ಎಷ್ಟಾಗ್ತದೆ, ₹100ಗೆ 10% ಕಲೆಕ್ಟ್ ಮಾಡಿ ಈ KMARC ಅಂತ ಒಂದು ಮಾಡಿ ಅಂತ ಹೇಳಿದರು, ಕರ್ನಾಟಕ ಮೈನಿಂಗ್ ಎನ್ವೈರನ್ಮೆಂಟ್ ರೆಸ್ಟೋರೇಷನ್ ಕಾರ್ಪೊರೇಷನ್. ಅದು ಸಾಧಾರಣ ಕಂಪನಿ ಅಲ್ಲ, ಅದು ನಾಟ್ ಫಾರ್ ಪ್ರಾಫಿಟ್ ಕಂಪನಿ ಅಂತ. ಪ್ರಾಫಿಟ್ ಮಾಡಬಾರ್ದು, ಏನು ಈ ಥರ ವಸೂಲಾಗ್ತದೋ ಅದನ್ನು ಖರ್ಚು ಮಾಡಬೇಕು, ಇದರಲ್ಲೇ ರೆಸ್ಟೋರೇಷನ್ ಮಾಡಬೇಕು, ಆಮೇಲೆ ರೋಡ್ ಮಾಡಬೇಕು, ಆಮೇಲೆ ಹೆಲ್ತ್ ಎಲ್ಲ ಕೆಟ್ಟೋದು, ಲಂಗ್ ಡಿಸೀಸ್ ಎಲ್ಲ ಬಂದುಬಿಟ್ಟಿದೆ, ಆಸ್ಪತ್ರೆ ಮಾಡಬೇಕು, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಮಾಡಬೇಕು ಅಂತೆಲ್ಲ ಒಂದು 25,000 ಕೋಟಿಗೆ ಪ್ರೋಗ್ರಾಮ್ ಕೊಟ್ಟರು. ಈಗ ನಮ್ಮಲ್ಲಿ ವಸೂಲಿ ಇಲ್ಲಿ ತನಕ ಆಗಿರೋ 33,000 ಕೋಟಿ ವಸೂಲಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಖರ್ಚಾಗ್ತದೆ ಅಂತ ನೋಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ಬರನ್ನ ಸುದರ್ಶನ್ ರೆಡ್ಡಿ ಅಂತ ರಿಟೈರ್ ಆದರು, ಅವರನ್ನು ಓವರ್ಸೈಟ್ ಅಥಾರಿಟಿ ಅಂತ ನೇಮಕ ಮಾಡಿದ್ರು. ಸೊ ಅವರು 2 ವರ್ಷ ಆಯಿತು ಅವ್ರದ್ದು, 3 ವರ್ಷ ಆಯಿತು ಅವ್ರದ್ದು. ಸೊ ಅವರು 1 ವರ್ಷ ಅವರು ಹೈದರಾಬಾದ್ನಲ್ಲಿದ್ದಾರೆ. ಸೊ ಪ್ರತಿ ತಿಂಗಳು ಇಲ್ಲಿ ಬರ್ತಾರೆ. ಸೊ ಅವರಿಗೆ ಅಡ್ವೈಸರ್ ಬೇಕು ಅಂತ ಅವರೇ ಹೇಳಿದ್ರು, ಯಾಕಂದರೆ ಇದು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್ ಭಾಳ ಇದ್ದಾವೆ, 40 ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಇಲ್ಲಿ ಇದರ ಕೆಳಗೆ. ಇದನ್ನು ನೋಡೋದಕ್ಕೆ ಒಬ್ಬರು ಅಡ್ವೈಸರ್ ಬೇಕು ಅಂತೇಳಿ ನನ್ನನ್ನು ಆರಿಸಿದ್ರು ಅದಕ್ಕೆ. ಸೊ 2 ವರ್ಷದಿಂದ ನಾನು ಈ ಅಡ್ವೈಸರ್ ಆಗಿ ಇದ್ದೇನೆ ಇದಕ್ಕೆ. ಸೊ ಇಲ್ಲಿ ತನಕ ಈಗ ತಾನೇ ಖರ್ಚೆಲ್ಲ ಶುರು ಆಗಿದೆ. ಒಂದು ಸುಮಾರು 1,200 ಕೋಟಿ ರೂಪಾಯಿ ಖರ್ಚಾಗಿದೆ. ಅದು ಮೇನ್ಲಿ ರೋಡ್ಗಳು, ಆಮೇಲೆ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಸ್ವಲ್ಪ, ಆಮೇಲೆ ಎಂಪ್ಲಾಯ್ಮೆಂಟ್ GTTC ಅಂತಿದೆ, ಗೌರ್ಮೆಂಟ್ ಟ್ರೈನಿಂಗ್ ಕೊಡೋದು, ಎಂಪ್ಲಾಯ್ಮೆಂಟ್. ಯಾಕಂದರೆ ಎಂಪ್ಲಾಯ್ಮೆಂಟ್ ಇಸ್ ಅ ಬಿಗ್ ಪ್ರಾಬ್ಲಮ್, ದೊಡ್ಡ ಸಮಸ್ಯೆ. ಅದನ್ನೆಲ್ಲ ಮಾಡ್ತಾಯಿದ್ದೇವೆ. ಈಗ ತಾನೇ ಶುರು ಮಾಡಿದ್ದೇವೆ ಅದನ್ನು.